ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ನ ಅಪ್ಲಿಕೇಶನ್ನ ಹೇಗೆ ಹಾಕೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲಿಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯಾವೆಲ್ಲ ದಾಖಲೆಗಳು ಬೇಕಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ, ಮತ್ತೆ ಹೇಗೆ ಸಲ್ಲಿಸೋದು ಅಂತಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಇಲ್ಲಿ ನೋಡ್ರಿ, ಈ ಯಾವ್ಯಾವ ಕೆಟಗರಿಯರು ಸಲ್ಲಿಸಬಹುದು ಅಂತ ಬಂದ್ರೆ, ಪ್ರವರ್ಗ ಒಂದು SC ST 2.5 ಲಕ್ಷ ಇನ್ಕಮ್ ಇರಬೇಕಾಗತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಆದಾಯ ನಿಮ್ದು 2A 2B 3A 3B ಅವರು 1 ಲಕ್ಷ ಆದಾಯ ಮೀರಿರಬಾರ್ದು, ಅಂತವ್ರು ಸಲ್ಲಿಸಬಹುದು. ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ನಿಮ್ಮ ಯಾವೆಲ್ಲ ದಾಖಲೆಗಳು ಬೇಕಂತಂದ್ರೆ ಆಧಾರ್ ಕಾರ್ಡು, ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ, SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ ಮತ್ತು ಫೋಟೋ ಬೇಕಾಗತ್ತೆ. ಬಂದ್ಬಿಟ್ಟು ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅರ್ಜಿ ಸಲ್ಲಿಸೋದು ಬಂದ್ಬಿಟ್ಟು 14/8/2025 ಒಳಗಡೆ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ. ಇಲ್ಲಿ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ವೆಬ್ಸೈಟ್ಗೆ ರೀಚ್ ಆಗ್ಬೋದು. ಈ ಥರ ವೆಬ್ಸೈಟ್ ಲಿಂಕಿಗೆ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರ್ತಾ ಹೋಗುತ್ತೆ. ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅಂತ ಇದೆ ನೋಡ್ರಿ, ಅಪ್ಲೈ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನಿಮಗೆ ಎಸ್ ಎಸ್ ಪಿ ಐ ಡಿನ ಗೊತ್ತಿರಬೇಕಾಗತ್ತೆ. ಆದ್ರೆ ಮಾತ್ರ ನೀವು ಇಲ್ಲಿ ಡ್ಯೂ ಯು ಹ್ಯಾವ್ ಎ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳ್ತಿದೆ. ಈ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಇದೆ ಅಂತಂದ್ರೆ ನೀವು ಎಸ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲ ನೀವು ನಿಮ್ಮ SSP ID ನ ಹಾಕ್ಬೇಕಾಗತ್ತೆ, ಪಾಸ್ವರ್ಡ್ನ ಹಾಕ್ಬೇಕಾಗತ್ತೆ, ಕ್ಯಾಪ್ಚಾನ ಹಾಕಿ ಇಲ್ಲಿ ಟೈಪ್ ಮಾಡಿ ಲಾಗಿನ್ ಕೊಡ್ಬೇಕಾಗತ್ತೆ. ಇಲ್ಲಿ ಲಾಗಿನ್ ಕೊಟ್ರೆ ನೀವು SHP ಹೋಮ್ ಪೇಜಿಗೆ ಹೋಗ್ತೀರಾ. ಇಲ್ಲಿ ಲಾಗಿನ್ ಆದಾಗ ನಿಮ್ಗೆ ಈ ತರ ಹೋಮ್ ಪೇಜ್ ಬರ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ, ನಿಮ್ಗೆ ಈ ತರ 4 ಸ್ಟೆಪ್ ಬರ್ತಾ ಹೋಗುತ್ತೆ. ಫಸ್ಟಿಗೆ ಏನಂತಂದ್ರೆ, ಫಸ್ಟಿಗೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಎಲ್ಲ ತುಂಬಬೇಕಾಗತ್ತೆ. ನೆಕ್ಸ್ಟ್ ಅಕಾಡೆಮಿಕ್ ಡೀಟೇಲ್ಸ್ ಸ್ಟೆಪ್ 2 ಅಲ್ಲಿ ತುಂಬಬೇಕಾಗತ್ತೆ. ಸ್ಟೆಪ್ 3 ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ನ ಎಲ್ಲ ತುಂಬಬೇಕಾಗತ್ತೆ. ನೆಕ್ಸ್ಟ್ ಏನಂತಂದ್ರೆ ಫೈನಲ್ ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲಿ ಫಸ್ಟ್ಗೆ ಸ್ಟೆಪ್ 1 ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡಿದಾಗ ನೀವು ಸ್ಟೆಪ್ 1 ಅಲ್ಲಿ ಏನಂತಂದ್ರೆ ಇಲ್ಲಿ SSLC ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು SSLC ಡೀಟೇಲ್ಸ್ನ ತುಂಬಬೇಕಾಗತ್ತೆ. ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗತ್ತೆ. ಗೆಟ್ ಡಾಟಾ ಅಂತ ಕೊಟ್ಟಾಗ ನಿಮ್ಮ ಸ್ಟೂಡೆಂಟ್ ನೇಮು, ಇಯರ್ ಆಫ್ ಪಾಸು, ಡೇಟ್ ಆಫ್ ಬರ್ತ್ ಬರ್ತಾಗುತ್ತೆ. ಎಲ್ಲ ಕರೆಕ್ಟ್ ಇದ್ರೆ ಜಸ್ಟ್ ಸೇವ್ SSLC ಡೀಟೇಲ್ಸ್ ಅಂತ ಕೊಡಬೇಕಾಗತ್ತೆ. ನೆಕ್ಸ್ಟ್ ಏನಂತಂದ್ರೆ, ನೆಕ್ಸ್ಟ್ ರಿಲಿಜನ್ ಯಾವುದು ನಿಮ್ದು, ಹಿಂದೂನೋ ಮುಸ್ಲಿಮೋ ಯಾವ್ದು ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇವನ್ನ ಸೆಲೆಕ್ಟ್ ಮಾಡಿ ಆದ ತಕ್ಷಣ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಕ್ಯಾಟಗರಿ ನಿಮ್ದು ಯಾವುದು 2A ಬರುತ್ತಾ, 3A ಬರುತ್ತಾ, 3B ಬರುತ್ತಾ, ಇವನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ರಿಲಿಜನ್ ಸೆಲೆಕ್ಟ್ ಆದ ಕೂಡಲೇ ನೆಕ್ಸ್ಟ್ ಏನಂತಂದ್ರೆ ಕ್ಯಾಸ್ಟ್ ಡೀಟೇಲ್ಸ್ನ ತುಂಬಬೇಕಾಗತ್ತೆ. ಅಂದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಇರ್ತಕ್ಕಂಥ ಸರ್ಟಿಫಿಕೇಟ್ ನಂಬರ್ನ, RD ನಂಬರ್ನ ತುಂಬಬೇಕಾಗತ್ತೆ. SC ST ಕೇಸಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಬೇರೆ ಬೇರೆ ಆಗಿರುತ್ತೆ. ಅದೇ OBC ಕೇಸಲ್ಲಿ ಏನಂತಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು, ಇನ್ಕಮ್ ಸರ್ಟಿಫಿಕೇಟ್ ನಂಬರು ಎರಡು ಒಂದಾಗಿರುತ್ತೆ. ಅದನ್ನ ಹಾಕಿ ಇಲ್ಲಿ ಚೆಕ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಚೆಕ್ ಕೊಟ್ಟಾಗ ನೀವು ಇಲ್ಲಿ ಈ ತರ ಎಲ್ಲ ಡೀಟೇಲ್ಸ್ ಬರ್ತಾ ಹೋಗುತ್ತೆ ನಿಮಗೆ. ಸರ್ಟಿಫಿಕೇಟ್ ಡೀಟೇಲ್ಸ್, ಇಲ್ಲಿ ಡೀಟೇಲ್ಸ್ ನಲ್ಲಿ ನೀವು ಕ್ಯಾಟಗರಿ 2A ಅಂತ ಹಾಕಿದ ತಕ್ಷಣ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿದ ತಕ್ಷಣ ಚೆಕ್ ಡಾಟಾ ಕೊಟ್ಟಾಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರಕಾರ ನಿಮ್ಮ ಹೆಸರು ಏನು, ಕ್ಯಾಸ್ಟ್ ಯಾವುದು, ಸಬ್ ಕ್ಯಾಸ್ಟ್ ಯಾವುದು, ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಏನು, ಇಲ್ಲಿ ನೇಮ್ ಇನ್ ಇನ್ಕಮ್ ಸರ್ಟಿಫಿಕೇಟ್ ಎರಡು ಕೇಸಲ್ಲಿ ಟೈಪ್ ಮಾಡಿದ್ರೆ ನೀವು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ ನಿಮ್ಮ ಹೆಸರೇನು, ಇನ್ಕಮ್ ಎಷ್ಟಿದೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರ್ತಕ್ಕಂಥ ಇನ್ಕಮು ಮತ್ತೆ ಇಲ್ಲಿ ಸೇಮ್ ಇದೆನೋ ಇಲ್ಲ, ಅಥವಾ ನೇಮು ಸೇಮ್ ಇದೆನೋ ಇಲ್ಲ ಅಂತ ಎಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಏನಂತಂದ್ರೆ ಪರ್ಸನಲ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಸ್ಟೂಡೆಂಟ್ ನೇಮ್ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಮೊಬೈಲ್ ನಂಬರ್ನ ಒಂದ್ಸತಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ನ, ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಒಂದು ಪೇರೆಂಟ್ಸ್ ಮೊಬೈಲ್ ನಂಬರ್ನು ಎಂಟ್ರಿ ಮಾಡಬೇಕಾಗತ್ತೆ. ಪೇರೆಂಟ್ಸ್ ಮೊಬೈಲ್ ನಂಬರ್ ಇಲ್ಲ, ಅವ್ರ ಹತ್ರ ಇಲ್ಲದ ಕೇಸಲ್ಲಿ ಬೇರೆ ಒಂದು ನಂಬರ್ನ ಎಂಟ್ರಿ ಮಾಡ್ಬೋದು. ಇಲ್ಲಿ ಮೊಬೈಲ್ ನಂಬರ್ನ ಹಾಕಿ ರೀಸೆಂಟ್ OTP ಅಂತ ಕೊಟ್ರೆ ಇಲ್ಲಿ OTP ಬರುತ್ತೆ. ಸಬ್ಮಿಟ್ OTP ಅಂತ ಕೊಟ್ರೆ ಇಲ್ಲಿ ಏನಂತಂದ್ರೆ ನಿಮ್ಮ ಪೇರೆಂಟ್ ಮೊಬೈಲ್ ನಂಬರು ಅಪ್ಡೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಸ್ಟೂಡೆಂಟ್ ನೇಮ್ ಬಂತು, ಜೆಂಡರ್ ಯಾವ್ದಂತೂ, ಸ್ಟೂಡೆಂಟ್ ಮೊಬೈಲ್ ನಂಬರು, ಪೇರೆಂಟ್ ಮೊಬೈಲ್ ನಂಬರು ಎಲ್ಲ ಅಪ್ಡೇಟ್ ಮಾಡಿದ್ದೀರಾ, OTP ನ ಎಂಟ್ರಿ ಮಾಡಿದ್ದೀರಾ.
ಇಲ್ಲಿ OTP ನ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ಇಮೇಲ್ ಐಡಿ ಹಾಕಬೇಕಾಗುತ್ತೆ. ಕೆಲವೊಂದು ಫೀಲ್ಡ್ಸ್ ರೆಡ್ ಇದ್ದದೆಲ್ಲ ಫೀಲ್ಡ್ಸ್ ಎಲ್ಲ ಕಂಪಲ್ಸರಿಯಾಗಿ ತುಂಬಬೇಕಾಗುತ್ತೆ. ಇಮೇಲ್ ಐಡಿ ಇದ್ರೆ ಇಮೇಲ್ ಐಡಿ ತುಂಬ್ರಿ. ಹೋಮ್ ಡಿಸ್ಟ್ರಿಕ್ಟ್ ಯಾವುದು, ಹೋಮ್ ತಾಲೂಕ್ ಯಾವುದು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಾರ್ತೋ ಸೌತೋ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಇಲ್ಲ ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತಂದ್ರೆ ನಿಮ್ಮ ID ಕಾರ್ಡ್ ಅಲ್ಲಿ ನೋಡ್ಕೋಬಹುದು ನೀವು. ಪಿನ್ ಕೋಡ್ ನ ತುಂಬಬೇಕಾಗತ್ತೆ. ಪರ್ಮನೆಂಟ್ ಅಡ್ರೆಸ್ ನ ತುಂಬಬೇಕಾಗತ್ತೆ. ಇಲ್ಲಿ ಡೊಮಿಸೈಲ್ ಆಫ್ ಕರ್ನಾಟಕ ಅಂತ ಕೇಳ್ತಿದೆ. ನೀವು ಕರ್ನಾಟಕದ ನಿವಾಸಿ ಅಂತಂದು ಇಲ್ಲಿ ಎಸ್ ಅಂತಾನೆ ಸೆಲೆಕ್ಟ್ ಮಾಡಬೇಕು. ಕರ್ನಾಟಕದ ನಿವಾಸಿ ಮಾತ್ರ SHP ಹಾಸ್ಟೆಲ್ಗಳಿಗೆ ಅಪ್ಲೈ ಮಾಡಬಹುದು. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೇವ್ ಪರ್ಸನಲ್ ಡೀಟೇಲ್ಸ್ ಕೊಡಬೇಕಾಗತ್ತೆ. ಇಲ್ಲಿಗೆ ಏನಂತಂದ್ರೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ಅಕಾಡೆಮಿಕ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನಿಮ್ಮ ಏನು ಓದ್ತಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. PUC ಓದ್ತಿದ್ದೀರಾ ಅಥವಾ ಏನ್ ಡಿಗ್ರಿ ಓದ್ತಿದ್ದೀರಾ ಅಂತಂದು. ಇಲ್ಲಿ ನಾನು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಂತ ಹೇಳ್ತಿರೋದ್ರಿಂದ ಏನಂತಂದ್ರೆ ಡಿಗ್ರಿ ಆದವರು ಅಪ್ಲೈ ಮಾಡ್ತಿರೋದು. ಹಾಗಾಗಿ UG ಇದ್ರೆ UG ಅಂದ್ರೆ ಗ್ರಾಜುಯೇಷನ್ ಓದ್ತಿದ್ದೀರಾ ಅದಾಗಿ UG ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಇದೇನಂತ ಕೇಳ್ತಿದೆ. ನೀವು ಅಬ್ವಿಯಸ್ಲಿ ನೀವು ನಿಮ್ಮ ಹತ್ರ ಇದ್ದೇ ಇರುತ್ತೆ ರಿಜಿಸ್ಟ್ರೇಷನ್. ನೀವು ಡಿಗ್ರಿ ಓದ್ತಿದ್ದೀರಾ ಅಂತಂದ್ರೆ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಬೇಕತ್ತೆ. ಗೆಟ್ ಡಾಟಾ ಅಂತ ಕೊಡ್ಬೇಕತ್ತೆ. ನಿಮ್ಮ ಕಾಲೇಜ್ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಬೇಕತ್ತೆ. ತಾಲೂಕ್ ಯಾವುದು, ಕಾಲೇಜ್ ಯಾವುದು, ಕೋರ್ಸ್ ಯಾವುದು, ಡಿಸಿಪ್ಲಿನ್ ಯಾವುದು, ಕೋರ್ಸ್ ಇಯರ್ ಯಾವುದು, ಇವೆಲ್ಲ ತುಂಬಬೇಕಾಗತ್ತೆ. ನೀವು ಯಾವ ಡಿಗ್ರಿ ಓದ್ತಿದ್ದೀರಾ ಯಾವುದು ಏನಂತಂದು, ಕೋರ್ಸ್ ಯಾವುದು ಓದ್ತಿದ್ದೀರಾ ಅಂತ ಅದನ್ನೆಲ್ಲ ಸೆಲೆಕ್ಟ್ ಮಾಡಬೇಕು. ಕಾಲೇಜು ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ತುಂಬಬೇಕಾಗತ್ತೆ, ಸೇವ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಫೀಲ್ಡ್ ಅಲ್ಲಿ ಏನಂತಂದ್ರೆ ಕೋರ್ಸ್ ಡೀಟೇಲ್ಸ್ ನ ತುಂಬಬೇಕಾಗುತ್ತೆ. ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು, ಕಾಲೇಜ್ ಯಾವುದು, ಕೋರ್ಸ್ ಯಾವುದು ಎಲ್ಲ ತುಂಬಬೇಕಾಗುತ್ತೆ. ಕೋರ್ಸ್ ಇಯರ್ ಯಾವುದು, ಆನ್ಯುವಲ್ ಸೆಮ್ ನೀವು ಬರಿತಿರೋದು ಎಕ್ಸಾಮ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಆರ್ CGPA ಗ್ರೇಡ್ ಇದ್ರೆ CGPA ಸೆಲೆಕ್ಟ್ ಮಾಡಿ, ಮಾರ್ಕ್ಸ್ ಇದ್ರೆ ಮಾರ್ಕ್ಸ್ ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ರಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಅಪ್ಟೈನ್ಡ್ ಮಾರ್ಕ್ಸ್ ಎಷ್ಟು ಇದನ್ನ ತುಂಬಬೇಕಾಗುತ್ತೆ. ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅಂತ ತೋರಿಸ್ತಾ ಹೋಗುತ್ತೆ ನಿಮಗೆ. ಇಯರ್ಲಿ ಪರ್ಸೆಂಟೇಜ್ ಎಷ್ಟು ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಸೇವ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಹಾಸ್ಟೆಲ್ ಲೀಡ್, ಈಗ ಸಪೋಸ್ ನಾವು BCUWD ಇದರಲ್ಲಿ ಪೋರ್ಟಲ್ ಅಲ್ಲಿ ಹಾಕ್ತಿರೋದು ಹಾಸ್ಟೆಲ್. ಇಲ್ಲಿ ಏನಂತಂದ್ರೆ ಡಿಪಾರ್ಟ್ಮೆಂಟ್ ನೇಮ್ BCUWD ಇದನ್ನ ಸೆಲೆಕ್ಟ್ ಮಾಡೇ ಇರುತ್ತೆ. ಇಲ್ಲಿ ಅರ್ಬನ್ ಯಾವುದು, ನೀವು ತಾಲೂಕ್ ಯಾವುದು, ನಿಮ್ಮ ಬೆಂಗಳೂರು ಸೌತ್ ಏನು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜ್ನ ಸೆಲೆಕ್ಟ್ ಮಾಡಿಬಿಟ್ರೆ ಗೆಟ್ ಹಾಸ್ಟೆಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ರಿ ಡಿಪಾರ್ಟ್ಮೆಂಟ್ ನೇಮ್ನ ನೀವು ಯಾವ್ದಾವ್ದು ಇದೆ ಅದನ್ನೆಲ್ಲಷ್ಟು ಸೆಲೆಕ್ಟ್ ಮಾಡಬೇಕಾಗತ್ತೆ. BCWD ಇದ್ರೆ BCWD ಸೆಲೆಕ್ಟ್ ಮಾಡಿ. ಇಲ್ಲ ಅಂತಂದ್ರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ SC/ST ನವರು 2A 2B ನವರು ಯಾವ ಕ್ಯಾಟಗರಿಯವರು ಈ ಹಾಸ್ಟೆಲ್ಗೆ ಇದೇ ತರ ಅಪ್ಲೈ ಮಾಡ್ತಾ ಹೋಗೋದು. ಇಲ್ಲಿ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಿ, ತಾಲೂಕ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಕಾಲೇಜ್ನ ಸೆಲೆಕ್ಟ್ ಮಾಡಿ ಗೆಟ್ ಹಾಸ್ಟೆಲ್ಸ್ ಅಂತ ಕೊಟ್ರೆ ಇಲ್ಲಿ ನೋಡ್ರಿ ನಿಮ್ಗೆಲ್ಲ ಹಾಸ್ಟೆಲ್ ಡೀಟೇಲ್ಸ್ ನ ಬರ್ತಾ ಹೋಗುತ್ತೆ. ನೀವು ಯಾವ ಒಂದು ಪ್ರಿಫರೆನ್ಸ್ ನ ಸೆಲೆಕ್ಟ್, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತಂದು ಪ್ರಿಯಾರಿಟಿನ ನಿಮ್ಮ ಹತ್ರದಲ್ಲಿ ಯಾವ್ದಾವ್ದು ಇದೆಯಲ್ಲ ಹಾಸ್ಟೆಲ್ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಂತಂದ್ರೆ ಸೇವ್ ಅಂತ ಕೊಡ್ಬೇಕಾಗುತ್ತೆ. ಯಾವ್ದೊಂದು ಪ್ರಿಯಾರಿಟಿ ಸೆಲೆಕ್ಟ್ ಮಾಡ್ತೀರಾ ಅವಾಗ ಸೇವ್ ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ ಸ್ಟೆಪ್ 1 ಅಲ್ಲಿ ನೀವೆಲ್ಲ ತುಂಬಿದ್ದೀರಾ ನಿಮ್ಮ ಪರ್ಸನಲ್ ಡೀಟೇಲ್ಸ್, ಅಕಾಡೆಮಿಕ್ ಡೀಟೇಲ್ಸ್, ನೆಕ್ಸ್ಟ್ ಹಾಸ್ಟೆಲ್ ಡೀಟೇಲ್ಸ್, ಲಿಸ್ಟ್ ಡೀಟೇಲ್ಸ್ ಎಲ್ಲ ತುಂಬಿದಾಗ ಫೈನಲ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ನೋಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿಗೆ ಏನಂತಂದ್ರೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನಿಮ್ಮ ಅಕ್ನಾಲಜ್ಮೆಂಟ್ ಸ್ಲಿಪ್ ಸಿಗುತ್ತೆ ಒಂದು, ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ.